ಹಲೋ. ಸಾತ್ವಿಕ್ ಸರ್ ಮಾತಾಡ್ತಾ ಇರೋದು. ಹಾಂ ಹೌದು. ಹಲೋ ಸರ್, ನಾವು SS ಮೀಡಿಯಾ ಪ್ರೊಡಕ್ಷನ್ ಟೀಮಿಂದ ಮಾತಾಡ್ತಾ ಇರೋದು. ನಾವು ಒಂದು ಸಿಂಗಿಂಗ್ ಶೋ ಮಾಡ್ತಾ ಇದ್ದೀವಿ ಸರ್. ನೀವು ಒಳ್ಳೆ ಸಿಂಗರ್ ಅಂತ ಗೊತ್ತಾಯಿತು. ಆ್ಯಂಡ್ ನೀವು ಬ್ಲೈಂಡ್ ಆಗಿದ್ದರೂ ಸಂಗೀತ ಫೀಲ್ಡಲ್ಲಿ ತುಂಬ ಸಾಧನೆ ಮಾಡಿರೋದ್ರಿಂದ ನಮ್ಮ ಟೀಮ್ ಅವರು ನಿಮ್ಮ ಟ್ಯಾಲೆಂಟ್ ಗುರುತಿಸಿ ನಿಮ್ಮನ್ನು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದಾರೆ ಸರ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. ಥ್ಯಾಂಕ್ ಯು. ನನ್ನಂಥ ಒಬ್ಬ ಸಾಮಾನ್ಯ ಕಲಾವಿದನನ್ನು ಗುರುತಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ನಾಡಿದ್ದು 10th ಫಸ್ಟ್ ಎಪಿಸೋಡ್ ಶೂಟ್ ಆಗ್ತಾ ಇದೆ. ಸೊ ನೀವು ಬ್ಯಾಂಗ್ಳೂರ್ಗೆ ಬರಬೇಕಾಗುತ್ತೆ. ಓಕೆ, ನಾನು ಬರ್ತೀನಿ. ಓಕೆ ಸರ್. ಮತ್ತು ಏನಂದರೆ ನಾಡಿದ್ದು ಶೂಟ್ ಆಗುವಾಗ ಕ್ಯಾಮ್ರಾ ಮತ್ತು ಜಡ್ಜಸ್ ಮುಂದೆ ನಿಮ್ಮ ಪ್ರಾಬ್ಲಮ್ಸ್ನ ಸ್ವಲ್ಪ ಎಮೋಷ್ನಲ್ ಆಗಿ ಹೇಳಿದರೆ ತುಂಬ ಒಳ್ಳೆಯದು ಸರ್. ನೋಡಿ, ನನಗೆ ನನ್ನ ಪ್ರಾಬ್ಲಮ್ಸನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡೋದಿಲ್ಲ. ಹಾಗಲ್ಲ ಸರ್, ನೋಡಿ ನಿಮ್ಮ ಹತ್ರ ಯಾವುದಾದ್ರೂ ನಿಮ್ಮ ಲೈಫಿನ ಸ್ಟೋರಿ ಇದ್ದರೆ ಅದನ್ನು ನೀವು ಹೇಳ್ಬೋದು. ಇಲ್ಲಾಂದರೆ ನಾವು ಒಂದು ಸ್ಟೋರಿ ಹೇಳ್ತೀವಿ, ಅದನ್ನು ಅಲ್ಲಿ ಎಮೋಷ್ನಲ್ ಆಗಿ ಹೇಳಿದ್ರೆ ಆಗುತ್ತೆ. ನೋಡಿ, ಅದು ಸಿಂಗಿಂಗ್ ಶೋ ಅಲ್ವಾ, ನಾನು ಸಾಂಗ್ ಹೇಳಿದ್ರೆ ಸಾಕಲ್ವ? ಹಾಗಲ್ಲ ಸಾತ್ವಿಕ್ ಸರ್, ನೀವು ಎಮೋಷ್ನಲ್ ಆಗಿ ಹೇಳಿದರೆ ಜನಗಳು ನಿಮ್ಮ ಜೊತೆ ನಿಮ್ಗಾಗಿರೋ ಪ್ರಾಬ್ಲಮ್ಸ್ ಎಲ್ಲ ಕೇಳಿ ಸ್ವಲ್ಪ ಎಮೋಷ್ನಲ್ ಆಗ್ತಾರೆ. ನಮಗೆ TRP ಕೂಡ ಒಳ್ಳೆ ಸಿಗುತ್ತೆ. ಸೊ ನಿಮ್ಮ TRPಗೋಸ್ಕರ ನಮ್ಮ ಪರ್ಸನಲ್ ಲೈಫ್ ಹರಾಜು ಹಾಕೊಳ್ಳಿಕ್ಕೆ ನನಗಂತೂ ಇಷ್ಟ ಇಲ್ಲ. ಅದು ಕೆಲವರಿಗೆ ಇಷ್ಟ ಇರ್ಬೋದು, ಆದರೆ ಇನ್ನು ಕೆಲವರಿಗೆ ತಮ್ಮ ಪರ್ಸನಲ್ ಲೈಫನ್ನು ಮೀಡಿಯಾದ ಮುಂದೆ ಹೇಳಿಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ನೀವು ಅರ್ಥ ಮಾಡಿಕೊಳ್ಳಿ. ಲಿಸನ್ ಟು ಮೀ ಸರ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇವಾಗೆಲ್ಲ ಹೀಗೆ ನಡೀತಾ ಇರೋದು. ಆ್ಯಂಡ್ ಈ ಚಾನ್ಸಿಗೋಸ್ಕರ ಎಷ್ಟು ಜನ ಕಾಯ್ತಾ ಇರ್ತಾರೆ ಗೊತ್ತಾ? ನಿಮಗೆ ನಮ್ಮ ಚಾನಲ್ನವರು ಫ್ರೀಯಾಗಿ ಚಾನ್ಸ್ ಕೊಡ್ತಾ ಇದ್ದಾರೆ ಅಂದರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಒಂದು ಸ್ಟೋರಿ ಹೇಳಿ ಅಂದರೆ ಏನಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ನೋಡಿ, ಇದನ್ನು ನಾನು ಈಗ ಅಂತ ತಿಳ್ಕೊಬೇಡಿ. ನಾನೊಬ್ಬ ಸ್ವಾಭಿಮಾನಿ. ನಾನು ನನ್ನ ಪ್ರತಿಭೆ ಮೂಲಕವೇ ಜನರ ಪ್ರೀತಿ ಗಳಿಸಲು ಇಷ್ಟಪಡ್ತೇನೆ ಹೊರತು ಯಾವುದೋ ಎಮೋಷನಲ್ ಎಂಬ ಅನ್ನೋದ ಮೇಲಲ್ಲ. ಈ ಜಗತ್ತಲ್ಲಿ ಶಾಶ್ವತವಾಗಿ ಉಳಿಯುವಂಥದ್ದು ಪ್ರತಿಭೆ ಮೂಲಕ ಗೆದ್ದಂಥ ಗೆಲುವು ಮಾತ್ರ. ಥ್ಯಾಂಕ್ ಯು.